ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಊರಿಗೆ ಬಂದು ನಮ್ಮ ಹೊಲ ಜಮೀನು ನೋಡದೆ ಹೋಗೋಕ್ಕಾಗಲ್ಲ. ಹೋದರೆ ಏನು ಚೆನ್ನಾಗಿರುತ್ತೆ ಅಲ್ವಾ. ಬಂದಾಗೆಲ್ಲ ನಮ್ಮ ಜಮೀನುಗಳು ಹೇಗಿದೆ ಮತ್ತು ತೆಂಗಿನ ಸಸಿ ಸ್ವಲ್ಪ ಹಾಕ್ಸಿದ್ದು. ಸೊ ಹೇಗೆ ಬಂದಿದೆ ಅಂತ ಹೇಳಿ ನೋಡೋಣ ಅಂತೇಳಿ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ನನ್ನ ಹಸ್ಬೆಂಡು ಊಟ ಮಾಡುವಾಗ ರೊಟ್ಟಿ ತಿಂತಾಯಿದ್ರಂತೆ. ಕೆನ್ನೆ ಕಟ್ಕೊಂಡು ಬಿಟ್ಟಿದ್ದಾರೆ. ಎಷ್ಟು ದಪ್ಪ ಊದ್ಕೊಂಡಿದೆ ಗೊತ್ತಾ. ಅವತ್ತು ಹಾಸ್ಪಿಟಲ್ ಹೋಗಿದ್ರು ಅಂತ ಹೇಳಿದ್ನಲ್ಲ, ಇದೇ ವಿಷಯಕ್ಕೆ. ಅದನ್ನೆಲ್ಲ ನಾನೇನು ವ್ಲಾಗಲ್ಲಿ ಹಾಕೋಕ್ಕೆ ಹೋಗಲಿಲ್ಲ. ಈ ರೀತಿ ಆಯಿತು. ನಾನು ನಮ್ಮ ಮನೆಯವ್ರು ಹೋಗೋಣ ಅಂತೇಳಿ ನಮ್ಮ ಭಾವನ ಗಾಡೀಲಿ ಹೊರಟ್ವಿ. ನನ್ನ ಮಕ್ಕಳು ಕೂಡ ಬಂದರು. ಮಕ್ಕಳು ನಾನು ಬರ್ತೀನಿ ಅಂತೇಳಿ ಹಠ ಮಾಡ್ತಾಯಿದ್ರು. ಸೊ ಓಕೆ ಪರವಾಗಿಲ್ಲ ಅಂತೇಳಿ ನಮ್ಮ ಮನೆಯವರು ಕರ್ಕೊಂಡು ಹೋಗ್ತಾ ಇದ್ದಾರೆ. 4 ಜನನೂ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನು ದೂರ ಇಲ್ಲ. ನಮ್ಮ ಮನೆಗೂ ಜಮೀನಿಗೂ ಒಂದು 1/2 ಕಿಲೋಮೀಟ್ರ್, 1 ಮುಕ್ಕಾಲು ಕಿಲೋಮೀಟ್ರ್ ಇರ್ಬೋದೇನೋ ಅಷ್ಟೇನೆ. ತುಂಬ ದೂರ ಏನಿಲ್ಲ. ಮೊದಲಿಗೆ ಇದು ರಾಗಿ ಎಣ್ಣೆ ರಾಗಿ ಅಂತ ಹೇಳ್ತಾರೆ ನಮ್ಮ ಕಡೆ. ಇದು ರಾಗಿ ಪೈರು ಮಾಡಿದ್ದಾರೆ. ಹಾಗೆ ತುಂಬ ಗ್ರೀನ್ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ. ಹಾಗೆ ವಿಡಿಯೋ ಕ್ಲಿಪ್ಪಿಂಗ್ನ ತಗೊಂಡು ಹೋದೆ. ಇವಾಗ ಇಲ್ಲಿ ಜೋಳ ಏನು ಹಾಕಿದ್ದಾರೆ, ಇದು ಫುಲ್ಲು ನಮ್ಮದೇ ಜಮೀನು. ತೋರಿಸ್ತೀನಿ ಎಲ್ಲಿಂದ ಎಷ್ಟಿದೆ ಅಂಥೇಳಿ. ಜಮೀನೆಲ್ಲ ಏನು ತೋರಿಸ್ಬೇಕು ಅಂತ ಏನಿಲ್ಲ, ಬಟ್ ಪೈರು ನೋಡುವಾಗ ಹಳ್ಳಿಯವರು ಯಾವ ಥರ ವ್ಯವಸಾಯ ಮಾಡಿರ್ತಾರೆ, ಏನು ಎತ್ತ ಅನ್ನೋದು ನಿಮಗೂ ಡೀಟೇಲ್ ಗೊತ್ತಾಗಲಿ ಅಂತೇಳಿ ತೋರಿಸ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನಮ್ಮ ಭಾವ ಜೋಳ ಹಾಕಿದ್ರು. ಸೊ ಜೋಳನ ತೋರಿಸ್ತಾ ಇದೆ. ಆ ಕಡೆ ಶುಂಠಿ ಹಾಕಿದ್ದಾರೆ, ಈ ಕಡೆ ಜೋಳ ಹಾಕಿದ್ದಾರೆ. ಇದು ನಮ್ಮ ಭಾವನೆ ಹಾಕಿರುವಂಥದ್ದು ಶುಂಠಿ. ಕೆಂಪುಗಾಗೈತಲ್ಲ, ಔಷಧಿ ಹೊಡೆದ್ರೆ ಕೆಂಪಾಗಲ್ವಾ? ಏನು ಇದೇ ನಿಮ್ಮದು? ಏನಂತ ಕೇಳಿದ್ ನೀನು? ಮಮ್ಮಿ ನನ್ನ ತೋಟ ಎಲ್ಲೈತೆ? ದೊಡ್ಡಪ್ಪ ಜೋಳ ಹಾಕಿರೋದು, ತೋಟ ನಿಂದೆ ಅಂತಿದ್ದು. ಫ್ರೆಂಡ್ಸ್, ಇದು ಜೋಳ ಬಂದು ನಾವು ಚಿಕ್ಕ ಹುಡುಗರಲ್ಲಿ ಈ ಥರ ಇದು ಜೋಳದ ಜಡೆ ಅಂತ ಹೇಳಿ ಆಟ ಆಡ್ತಿದ್ವಿ ಕಿತ್ಕೊಂಡು. ಎಷ್ಟು ಆಡ್ತಾಯಿದ್ವಿ ಗೊತ್ತಾ. ಎಷ್ಟು ಜೋಳ ವೇಸ್ಟ್ ಮಾಡಿಬಿಟ್ಟಿದ್ದೀವೋ. ಕಿತ್ಕೊಂಡು ಹೋಗ್ಬೇಕು ಇವಾಗ ಬೆಂಗಳೂರು ಕಡೆಗೆ. ಏನು ಕಂಬಳಿ ಹುಳಗಳಾಗ್ಬಿಟ್ಟಿದ್ದೇವೆ, ಸಿಕ್ಕಾಪಟ್ಟೆ. ಕಂಬಳಿ ಹುಳ ಅಂತಲ್ಲ ಅದು, ನನಗಂತೂ ಇಲ್ಲಿ ಬರೋಕ್ಕೆ ಭಯ ಆಯ್ತೈತೆ. ಅಷ್ಟು ಕಂಬಳಿ ಹುಳಗಳು. ಈ ಕಡೆ ನೋಡಿ ಶುಂಠಿ, ಈ ಕಡೆ ಕಂಬಳಿ ಹುಳ. ಖಂಡಿತವಾಗ್ಲೂ ಆ ಬೆಂಗಳೂರಲ್ಲಿ ಆ ಮನೆಯೊಳಗೆ ಇದ್ದು ಈ ತೋಟ ನೋಡಬೇಕು ಅಂತಲೇ ಬಂದಿದ್ದೀವಿ. ಆಲ್ಮೋಸ್ಟ್ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಸುತ್ತ ತೋಟ ಈ ಥರ ಗ್ರೀನ್ ಸಖತ್ತಾಗಿರುತ್ತೆ ವೆದರು. ಯಾವ ಶಕೆ ಫ್ಯಾನು ಯಾವುದು ನೆಸೆಸಿಟಿ ಇಲ್ಲ. ಅದಕ್ಕೆ ಹಳ್ಳಿಯವರು ಹೆಲ್ದಿಯಾಗಿರೋದು ಆಲ್ಮೋಸ್ಟು. ಏನೋ ಡ್ರಮ್ ಎಲ್ಲ ಇಟ್ಟವ್ರೆ, ಏನು ಮೇ ಬಿ ಈ ಔಷಧಿ ಎಲ್ಲ ಹೊಡಿತಾರಲ್ಲ ಆವಾಗ ನೀರಿಗೆ ಯೂಸ್ ಆಗುತ್ತೆ ಅಂತೇಳಿ ಡ್ರಮ್ ಎಲ್ಲ ಇಟ್ಟಿದ್ದಾರೆ. ಏನಕ್ಕೋ ಗೊತ್ತಿಲ್ಲ. ಇದು ಶುಂಠಿ ಹೂವು ನೋಡದೇ ಇದ್ದವ್ರು ನೋಡಲಿ ಅಂತ ತೋರಿಸ್ತಾ ಇದ್ದೀನಿ. ಶುಂಠಿ ಹೂವು, ಇದು ಹೂವು ಅಷ್ಟೇ. ಇದೊಂದು ಲೇಯರ್ ಈ ಥರ ತೆಗೆದುಬಿಟ್ಟು ಮೂಸಿ ನೋಡಿದರೆ, ಸ್ಮೆಲ್ ಮಾಡಿದರೆ ಏನು ಹೇಳ್ತಾರೆ, ಶುಂಠಿ ಸ್ಮೆಲ್ಲು ಸಖತ್ತಾಗಿರುತ್ತಿದು. ಫುಲ್ಲು ನಮ್ಮದು ಆಲ್ಮೋಸ್ಟ್ ಅಲ್ಲಿ ಗಾಡಿ ನಿಲ್ಸಿದ್ದೀವಿ, ಕಾಣಿಸ್ತಾ ಇದೆಯಾ? ಅಲ್ಲಿಂದ ಪೂರ್ತಿ ಇದು ಅಲ್ಲೊಂದು ದೊಡ್ಡದು ಹಲಸಿನ ಮರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಗಂಟ ನಮ್ಮದೇ. ಫುಲ್ ಜೋಳ ಹಾಕಿರೋದು. ನಮ್ಮ ಬಾವರು ಇದು ಮಾಡ್ತಾಯಿದ್ದಾರೆ, ಜೋಳ ಎಲ್ಲ ಹಾಕ್ಕೊಂಡಿದ್ದಾರೆ. ಅವರು ಅಂದರೆ ಅವರೇ ಮೇಂಟೈನ್ ಮಾಡ್ತಾರೆ ಸದ್ಯಕ್ಕೆ. ನಾವೇನಿಲ್ಲ, ಹಳ್ಳಿಗೆ ಬಂದಿಲ್ಲಲ್ಲ.
ಅವರೇ ಎಲ್ಲ ನೋಡ್ಕೊತಾ ಇರೋದು. ನಮ್ಮ ಬಾವಾರ್ದೇನೆ, ನಾವು ಯಾವಾಗಲೂ ಬರ್ತೀವಿ, ಹಿಂಗೆ ಹೋಗ್ತೀವಿ ಅಷ್ಟೇನೆ. ಸಿಕ್ಕಾಪಟ್ಟೆ ನವಿಲುಗಳೈತಿ ಇಲ್ಲಿ, ಸೌಂಡ್ ಮಾಡ್ತೈತೆ, ಕೇಳಿಸ್ತಾ ಇರ್ಬೋದು. ಎಲ್ಲಿ ಹೋಯ್ತಾರಿ? ನಿಮ್ಮ ಚೆನ್ನಾಗೈತಲ್ಲ ಇದು ಸಸಿ? ಹಲಸಿನ ಮರ ನಮ್ಮದೇನೆ. ಕಾಯಿ ಇಲ್ಲ ಇವಾಗ, ಎಲ್ಲ ಫುಲ್ ಕಾಯಿ ಬಿಟ್ಟು ಆಗಲೇ ಆಲ್ಮೋಸ್ಟ್ ಎಲ್ಲ ಮರ್ತೋಗಿದೆ ಮರ. ತುಂಬ ಚೆನ್ನಾಗಿರುತ್ತಿದ್ದು ಹಣ್ಣು. ಇನ್ನು ಅಲ್ಲಿ ಆ ದೊಡ್ಡ ಮರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಗಂಟ ನಾನಿದೆ ಎಂಡು ಅಂದ್ಕೊಂಡೆ. ನಾವು ಯಾವಾಗಲೂ ಬರೋಲ್ಲ ಫ್ರೆಂಡ್ಸ್ ಇಲ್ಲಿ ಜಾಸ್ತಿ, ಒಂದು 6 ಮಂತ್ಗೆ 1 ಇಯರ್ಗೆ 1 ಟೈಮ್ ಈ ಥರ ಬರೋದು. ನಮ್ಮ ಹಸ್ಬೆಂಡ್ ಬಂದಾಗೆಲ್ಲ ಬಂದು ಹೋಗ್ತಾರೆ, ನಾನು ಬರೋಲ್ಲ, ಕಮ್ಮಿ, ರೇಯರು. ಈಗ ತೆಂಗಿನ ಸಸಿ ಹೋದ ಸತಿ ನೆಡ್ಸಿದ್ವಿ ಅಲ್ವಾ, ನೋಡಿ ತೆಂಗಿನ ಸಸಿ ನೆಡ್ಸಿದ್ವಿ, ಯಾವ ಥರ ಬಂದೈತೆ ಅಂತ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಇದು ನಮ್ಮ ಹಸ್ಬೆಂಡ್ ಅವ್ರದ್ದೇನೆ ಫುಲ್ಲು ಜಮೀನು, ಫುಲ್ಲು ಆ ಮರದಿಂದ ಆಲ್ಮೋಸ್ಟ್ ಅಲ್ಲಿ ಬೈಕ್ ನಿಲ್ಸಿರತ್ತ ಕಾಣಿಸ್ತಾ ಇದೆಯಾ, ಫುಲ್ಲು ಅವ್ರದ್ದೇ. ಈ ಕಡೆ ಕಳೆ ಕಿತ್ತಿಲ್ಲಲ್ಲ ಇದು, ಅದಕ್ಕೆ ಈ ಕಡೆ ಜಾಸ್ತಿ ಸೆಡ್ರಾಗೈತಿ. ಸೆಡ್ರು ಅಂದರೆ ಈ ಥರ ಗಿಡಗಳು ಇರೋದಕ್ಕೆ ನಮ್ಮ ಕಡೆ ಕಳೆ ಕಿತ್ತಿಲ್ಲಲ್ಲ, ಸೆಡ್ರು ಅಂತ ಹೇಳ್ತೀವಿ. ನವಿಲಿತ್ತು, ನನ್ನ ಮಗ ಯೂಶಲ್ ಹೊಡೆದ, ಎಸ್ಕೇಪ್ ಆ ಕಬ್ಬಿನ ಗದ್ದೆ ಒಳಗೆ ಎಸ್ಕೇಪ್. ಇಷ್ಟು ನವಿಲುಗಳಿದೆ ಗೊತ್ತಾಯ್ತು, ಸಿಕ್ಕಾಪಟ್ಟೆ ನವಿಲುಗಳು. ಈ ವರ್ಷ ತುಂಬ ಮಳೆಯಾಗಿದೆ ಅಂತಲೇ ಹೇಳ್ಬೋದು. ಈ ಕೆರೆಯಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಒಂದು ಸ್ವಲ್ಪ ನೀರಿರುತ್ತೆ. ಇಲ್ಲಿ ಗುಂಡಿ ತೆಗೀತಾ ಇದ್ದಾರೆ ಮಣ್ಣು ತೆಗಿಯೋಕ್ಕೋಸ್ಕರ, ಆಲ್ಮೋಸ್ಟ್ ಇವಾಗ ಸ್ವಲ್ಪ ನೀರು ಬಂದಿದೆ. ಇದಾದಮೇಲೆ ಇನ್ನೊಂದು ಕಡೆ, ಇಲ್ಲೇ ಪಕ್ಕದಲ್ಲೇ ಇನ್ನೊಂದು ಕಡೆ ಜಮೀನಿದೆ, ಆ ಜಮೀನನ್ನ ನೋಡಿಕೊಂಡು ಹೋದ್ವಿ. ಇವಾಗ ರೀಸೆಂಟಾಗಿ ಒಂದು 6 ಮಂತಲ್ಲಿ ಸ್ವಲ್ಪ ತೆಂಗಿನ ಸಸಿನ ಹಾಕ್ಸಿದ್ವಿ. ಇನ್ನು ಅದರ ನೆಕ್ಸ್ಟು ಲಾಸ್ಟ್ ಇಯರಲ್ಲಿ ಒಂದು ಸ್ವಲ್ಪ ತೆಂಗಿನ ಸಸಿ ಹಾಕ್ಸಿದ್ವಿ. ಎಲ್ಲಿ ಎಷ್ಟಿದೆ ಏನು ಅಂದ್ಕೊಂಡು, ಎಷ್ಟು ಬಂದಿದ್ದಾವೆ ಗಿಡಗಳು ಅಂದ್ಕೊಂಡು ನೋಡ್ಕೊಂಡು ಹೋದ್ವಿ. ಮನೆಗೆ ಹೋಗಿ ಸ್ವಲ್ಪ ಹೊತ್ತಾಗೆ ಕಾಫಿ ಮಾಡಿದ್ರು, ನಾನು ಆರ್ಗಿತಿ ಟೀ ಕುಡಿದು ಅಮ್ಮನ ಮನೆ ಕಡೆ ಬಂದಿದ್ದಂಥದ್ದು. ಅಮ್ಮನಿಗೂ ಹೋಗಿ ನೋಡಿಕೊಂಡು ಅಲ್ಲಿಂದ ಹರಳೆಣ್ಣೆ ಬೇಕಿತ್ತು, ನಾನು ಯಾವಾಗಲೂ ಇಲ್ಲೇ ತೊಗೊಂಡೋಗುವಂಥದ್ದು. ಹರಳೆಣ್ಣೆ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಇದು ಕೊಬ್ಬರಿ ಕೊಬ್ಬರಿ ಮಿಲ್ಗೆ ಹಾಕ್ಕೊಂಡಿದ್ದಾರೆ, ಎಣ್ಣೆ ತೆಗಿತಾ ಇದ್ದಾರೆ, ಕೊಬ್ಬರಿ ಎಣ್ಣೆ. ಸರಿ ಅಂತ ಹೇಳಿ ಅವ್ರಿಗೆ ಅಮ್ಮ ಹರಳು ಕೊಟ್ಟು ಕಳಿಸ್ತಿದ್ರು. ಹರಳು ಕೊಟ್ಬಿಟ್ಟು ಆಯಿಲ್ನ ಬಿಡಿಸ್ಕೊಂಡು ಹರಳೆಣ್ಣೆನ ಮನೆ ಕಡೆ ಬಂದಿದ್ದಂಥದ್ದು. ಫೈನಲಾಗಿ ನಮ್ಮ ಜರ್ನಿ ಅಂದರೆ ಊರು ಜರ್ನಿ ಬಾಯಿ ಹೇಳೋ ಟೈಮ್ ಬಂತು. 3 ಡೇಸಿಂದ ಹೆಂಗಿದ್ವಿ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದ್ವಿ, ಖುಷಿಯಾಗಿ ಎಲ್ಲರ ಜೊತೆನೂ ಇದ್ವಿ. ಫೈನಲಾಗಿ ಬಾಯಿ ಹೇಳಿ ಹೊರಡ್ತಾ ಇದ್ವಿ. ಇನ್ನು ಮಂಡೇ ರಜಾ ಹಾಕಿದ್ದಂಥದ್ದು ಮಕ್ಕಳಿಗೆ, ಇನ್ನು ಮತ್ತೆ ನಾಳೆ ರಜಾ ಆಗೋದು ಬೇಡ ಅಂತ ಹೇಳಿ ನೈಟು ಊಟ ಮಾಡ್ಕೊಂಡು ಮನೆ ಬಿಟ್ಟಾಗ 9:30 ಆಗಿತ್ತು ನೈಟು. ಸೊ ಎಲ್ರಿಗೂ ಬಾಯಿ ಹೇಳಿ ಹೊರಡೋ ಸಮಯನೂ ಕೂಡ ಬಂತು. ಮಕ್ಕಳು 4 ಜನನೂ ಜೊತೆಯಲ್ಲಿ ಖುಷಿಯಾಗಿ ಆಡ್ಕೊಂಡಿದ್ರಲ್ಲ, ಸೊ ಅವರು ಕೂಡ ಪಾಪ ಮಾಡ್ಕೊತಾ ಇದ್ರು ಅಂತಲೇ ಹೇಳ್ಬೋದು. ಫೈನಲಾಗಿ ಹೊರಟ್ವಿ. ಈ ನೈಟು ಹೋಗೋದ್ರಿಂದ ಟ್ರಾಫಿಕ್ ಕಮ್ಮಿ ಇರುತ್ತೆ, ಸೊ ಆಲ್ಮೋಸ್ಟ್ ನಾವು ನೈಟೇ ಹೊರಡೋದು. ಬಡಕ ಕೋದ ಕೊಟ್ಪತ್ತಿನಲ್ಲ ಆ ಕಡೆ ಹೋದ ಬಾಯ್ ಪಾಪು ಬಾಯ್ ಪುರಿ ಬಾಯ್ ಪುರಿ ಇನ್ನೂ ಹಳ್ಳೀಲಿ ಸಾಕಷ್ಟು ಜನ ಎತ್ತಿನ ಗಾಡಿಗಳಂತೆ ಆ ಥರದ್ದು ಈ ಥರದ್ದು. ಈ ಗಾಡೀಲಿ 2 ಟೈಪ್ ಬರುತ್ತೆ. ಟೈರ್ ಗಾಡಿ ಒಂದು, ಹಿಂದೆ ಹಳೆಯ ಕಾಲದಲ್ಲಿ ಒಂದು ಬರ್ತಾಯಿತ್ತು, ಅದು ಎಲ್ಲ ಇಟ್ಕೊಂಡಿದ್ದಾರೆ. ಇದು ನಮ್ಮ ಊರಿನ ಈಶ್ವರ ದೇವಸ್ಥಾನ, ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಇನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇವಾಗ. ಫೈನಲಾಗಿ ಇದೆ ಅರಳಿ ಮರ, ಎಲ್ಲ ನೋಡಿಕೊಂಡು ಹೊರಟಿದ್ದಂಥದ್ದು. ಅಲ್ಲಿಂದ ಮತ್ತೆ ನಾವು ಹಾಗೆ ಮಾತಾಡ್ಕೊಳ್ತಾ ಬಂದ್ವಿ. ಹಾಗೆ ಮುಂದೆ ಬಂದು ಸ್ವಲ್ಪ ಟೋಲ್ ಹತ್ರ ವಿಡಿಯೋ ಕ್ಲಿಪ್ಪಿಂಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಫೈನಲಾಗಿ ಊರಿನ ವ್ಲಾಗ್ಸ್ ಇಲ್ಲಿಗೆ ಎಂಡ್ ಆಗುತ್ತೆ ಫ್ರೆಂಡ್ಸ್. 3 ದಿನದ ಹಳ್ಳಿ ವ್ಲಾಗ್ ಆಗುತ್ತೆ. ನೀವೆಲ್ಲ ತುಂಬ ಇಷ್ಟಪಟ್ಟು ಕೂಡ ನೋಡಿದ್ದೀರ. ಇವತ್ತಿನ ವ್ಲಾಗ್ನ ಇನ್ನೇನು ಇಲ್ಲಿಗೆ ಎಂಡ್ ಮಾಡೋದು ಸಮಯ ಬಂತು.
ನೆಕ್ಸ್ಟು ನಾಳೆಯಿಂದ ಬೆಂಗಳೂರು ವ್ಲಾಗ್ಸ್ ಬರುತ್ತೆ. ತುಂಬಾ ಇಷ್ಟಪಟ್ಟು ನೋಡಿದ್ದೀರ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವಿಡಿಯೋನ ಇಷ್ಟಪಟ್ಟು ನೋಡಿದ್ದ ಅಂಥವ್ರಿಗೆ ಥ್ರೋಟ್ ಇನ್ಸ್ಪೆಕ್ಷನ್ ಆಗಿದೆ, ಅಲ್ಲಿ ನೀರು ಇಲ್ಲಿ ನೀರು ಅಂತೇಳಿ ಎಲ್ಲ ಫುಲ್ ಟೋಟಲಿ ಥ್ರೋಟ್ ಇನ್ಸ್ಪೆಕ್ಷನ್ ಆಗಿದೆ. ನಾನು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀನಿ. ನೋಡುವ ಮುಂದೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.